ನಾನು ಮೈ ಮೇಲೆ ಬೀಳ್ಬೇಕು ಅಂತ ನಾನ್ ದಾಂಡಿಗೆ ತಗೊಂಡೋಗಿ ಈ ಕೆಲಸ ಮಾಡಿಸುದಾ? ಆಗ ಅವಳು ಆಪತ್ತು ಬಂದು ಬೊಬ್ಬಿಡ್ತಾಳೆ. ಓ ಕಾಪಾಡಿ ಕಾಪಾಡಿ ಅಂತ. ಹೌದು. ಆಗಷ್ಟೊತ್ತಿಗೆ ನಾವು ಓಡುದು. ಮಳ್ಳ ಓಡುದೇನಾ? ಮತ್ತೆ ನಿಮ್ ಮದನ ಮಾರುತಿ ಹಾರೋದು. ಓಡೋಗಿ ಹಾರಿ ಅವ್ರ ಮುಸುಡಿಗೆ ಎರಡು ಆದ್ರೂ ಒಂದು ಏನು ಅವ್ರು ತಿರ್ಸಿ ಬಿಟ್ಬಿಟ್ರೆ ದಾಂಡಿಗೆ ಕಳಿಸು ನೀನಲ್ವ, ಹೇಳಿ ಕಳ್ಸ. ಓ ಈ ಹೊಂದಾಣಿಕೆ ಮೇಲೆ ಹೌದು. ಪುಣ್ಯಾತ್ಮ ನಿನ್ ತಲೆಯಲ್ಲಿ ಎಂತದ್ದುಂಟು ಹೇಳಲಿಕ್ಕಾಗ್ಲಿಕ್ಕಿಲ್ಲ. ಏನೇ ಆಗ್ಲಿ ಇದೊಂದು ಹುಡುಗಿ ಸುದ್ದಿಗೆ ನೀನ್ ಬರಬಾರ್ದು. ನನಗ್ ಬಿಡಬೇಕು. ನಿನಗೇನು ಹೋದಲ್ಲಿ ಏನ್ ತೊಂದರೆ ಇಲ್ಲ. ಸರಿ ಆಯ್ತಲ್ಲ? ಹಾಗಿದ್ರೆ ನೋಡ್ತೇನೆ. ಆಗಿದ್ರೆ ಹಲವು ಉಡುಗೊರೆಗಳನ್ನು ಕೊಡುವಿದ ಕೆಲವು ಕವಿತೆಯ ರಚಿಸಿ ಹಾಡಿದ ದಾಂಡಿಗರು ಹೊಡೆದೋಡಿಸಿ ಬಿಗಿದಪ್ಪಿ ತುಂಬಿಸಿ ಎನ್ನ ಹೊರಿಸುವ ಕನ್ನಯಳು ಎನ್ನ ಹೊರಿಸುವ ಕನ್ನಯಳು ಮನ ತನ್ನಯಾಗಿದುಕೊಂಡ ಏನಲ್ಲ ತನ್ನಯಾಗಿದುಕೊಂಡ ಏನ ಎನ್ನ ಕಾದುರು ಬಿಡಲು ಎನ್ನದ ಆಗ ಬರದೆ ಏನಲ್ಲ ಅಣ್ಣ ನಿನ್ ತಂದೆಗೆ ಒಬ್ಬನೇ ಮಗನ? ಯಾಕೆ? ಒಳ್ಳೆ ಕೊಂಗಾಟದಲ್ಲಿ ಬೆಳೆಸಿದ್ದಾರ ಏನು ನಿಮ್ಗೆ ಅವಳು ಮಾಡುವುದು ಕಾಣುವುದಿಲ್ಲ. ಒಳ್ಳೆ ಹಳೆ ಶ್ರುತಿ ಬಿಟ್ಟಿಗೆ ಹೇಳ್ದ ಎಳಿತಾಳೆ ಅವಳು. ದಾಂಡಿಗ ಬಾವ ಸುಡಿ ಬಿಟ್ಬಿಡುವೆ. ದಾಂಡಿಗ ಬಾವನ ಕರ್ಮ ವಿಶ್ವಾಸಘಾತಕ. ನಿನ್ನ ನಂಬಿ ನನ್ನ ಸರ್ವನಾಶ ಆಗಿ ಹೋಯ್ತಲ್ಲ. ನಿನ್ನ ಮಾತು ಕೇಳಿದವ ಯಾವನಾದ್ರೂ ಉದ್ಧಾರ ಆಗಿದ್ದಾನ? ನೀವು ಒಂದ್ ಇಡೀ ದಿವಸ ಒಬ್ಬರನ್ನೇ ಹೊಗಳದುಂಟಂಗೆ. ಎಂತ ನಮ್ಗೆ ಸಿಕ್ಕೋರು ಒಬ್ಬರಾದ್ರೂ ಸರಿ ಇದ್ದವ್ರು ಸಿಕ್ಕರು ಹೊಗಳ್ತಿದ್ದೆ. ನಮ್ಮ ಗ್ರಾಚಾರಕ್ಕೆ ಸಿಕ್ಕಿದ್ದೆ ಬಿಟ್ಟು ಏನಾಯ್ತು? ಏನಾಯ್ತಾ? ನಿನ್ನ ಮಾತು ಕೇಳಿ ನಾನು ಸರ್ವನಾಶ ಆದೆ. ಎಂತದ್ದು ಹುಡುಗರೇ? ಹೌದು, ದೊಡ್ಡ ದೊಡ್ಡದು. ಮೊನ್ನೆ ದಿವಸ ಬರೆದು ಕಳಿಸಿಕೊಟ್ಟ ನೀನಲ್ವೇನಾ? ಹುಡುಗರೇ ನಾನೇ. ಈ ನನ್ನ ಪ್ರೀತಿಯ ಹುಡುಗರು ನಿನಗೋಸ್ಕರವಾಗಿ ಈ ಉಂಗುರವನ್ನು ತೊಟ್ಟುಕೋ. ಹೌದು, ತೆಗೆದು ನೋಡ್ತೇನೆ. ಬಳೆ ಎಷ್ಟು ದೊಡ್ಡದುಂಟು ಉಂಗುರ. ಯಾವ ಬೆರಳಿಗೆ ಹಾಕುದು? ನನ್ನ ಸರ್ವನಾಶ ಮಾಡಿದವ ಸೂಚನೆ ಕೊಟ್ಟವ. ಎಲ್ಲ ದೊಡ್ಡದೇ ಕಳ್ಸು ಅಂದ. ಉಂಗುರವು ದೊಡ್ಡದೇ ಇರ್ಲಿ ಅಂತ ಕಳ್ಸಿಕೊಟ್ಟೆ ನಾನು. ಮತ್ತೊಂದು ಬೆಳ್ಳಿಯ ಕೊಡ ಬಂದಿತ್ತಪ್ಪ. ತಂಬಿಗೆ ತಕೊಂಡು ನಾನು. ಬಂಗಾರದ ಬಟ್ಟಲಿತ್ತು. ನಮ್ಮ ಕುಟುಂಬ ಹೋದ್ದೇ ಅದರಲ್ಲಿ ಬಟ್ಟಲಲ್ಲಿ. ಏನು ಅನುಕೂಲ ಪುಣ್ಯ. ಅನುಕೂಲ ಸುಮ್ಮನಿರೇನೇನ. ನಿನ್ನ ಹತ್ರ ಅಷ್ಟು ಹಣ ಎಲ್ಲಿಂದ? ನನ್ನ ಅತ್ತೆ. ನನ್ನಮ್ಮ. ಹೌದು, ಕರೆದು ಕೋಶಾಧಿಕಾರಿಗೆ ನನ್ನ ತೋರಿಸಿ ಹೇಳಿದ್ಲು. ಆ ಭಂಡಾರದ ಅಧಿಕಾರಿ. ಭಂಡಾರದ ಅಧಿಕಾರಿ ಭಂಡಾರಿ. ಅವನಲ್ಲಿ ಹೇಳಿದ್ಲು, ಇವ ನಮ್ಮ ಮುದ್ದಿನ ಅಳಿಯ, ಇವನಿಗೆ ಎಷ್ಟು ಬೇಕಿದ್ರು ಖರ್ಚು ಕೊಡು, ಪ್ರಶ್ನೆ ಇಲ್ಲ ಅಂತ ಹೇಳಿದ್ಲು. ಅದೇ ಅತ್ತೆ ಇವತ್ತು ಕರೆದು ಹೇಳಿದ್ದೆ ಬೇರೆ. ಏನಂತೆ? ನೀವು ಒಂದಾನೆ ಕೊಡ್ಬೇಕಿದ್ರು ಲೆಕ್ಕ ಸರಿ ನೋಡು, ಅವ ಬರ್ಬರ್ತಾ ಬಾಳ ಹಾಳಾಗಿದ್ದಾನೆ ಅಂತ ಹೇಳಿದ್ರು. ಗೊತ್ತಾ? ನಿನಗೆ ಹೇಳತ್ತ ಅದು ಸುದ್ದಿ ಸಿಕ್ತು. ಕೊಡ್ಬೇಕಿದ್ರೆ ಪಟ್ಟಿ ನೋಡಿ ಕೊಡಿ ಅಂತ ಹೇಳಿದ್ದಾರೆ. ಅಲ್ಲ, ಇಲ್ಲಿ ಎಂತದ್ದಾಗುದಿದ್ರು ಮೊದಲು ನಿನ್ನೊಟ್ಟಿಗೆ ವಿಮರ್ಶೆ ಆಗುದಿಲ್ಲ. ಮತ್ತೊಂದು ಅಲ್ಲ, ಒಂದ್ ತಿಂಗಳು ಪಾಪ ನೀವು ಆಚೀಚೆ ಇದ್ರು, ತಿಂಗಳಾದ್ಮೇಲೆ ಬಂದು ಹತ್ತತ್ರ ಕೂತ್ಕೊಂಡು ಇಬ್ರು ಮಾತಾಡ್ಕೊಂಡು ವ್ಯವಹಾರ ಹಾಗೆ ಅಲ್ವಾ? ಮಾತಾಡ್ಬೇಡ. ನಮ್ಮ ಸರ್ವನ ಬರ್ದದ್ ನಾನೇ. ನಾ ಯಾರನ್ನೆಲ್ಲ ಹೋಗಿ ದಮ್ಮಯ್ಯ ಹಾಕಿ ಹೇಳಿ ಇಷ್ಟು ಇವಳಿಗಾಗಿ ನಿನ್ನಂತ ಈ ವರ್ಷ ಒಪ್ಪಿಕೋ ಚಳುವಳಿಯ. ಯಾಕ? ಏನು ಚಳಿಗಾಲದ ಅಧಿವೇಶನವಾ? ನಿನ್ನ ಕರ್ಮಕ್ಕೆ ಒಪ್ಕೊಳ್ಳು. ದೂರ್ನಿಲ್ಲ ಹೇಳ. ಹೆಣ್ಣನ್ನ ಮಲ್ಲಿಗೆ ಬಳ್ಳಿಗೆ ಹೊಲಿಸಿದ್ದಾರೆ. ಮಲ್ಲಿಗೆ ಬಳ್ಳಿ ಸ್ವತಂತ್ರವಾಗಿ ನಿಲ್ತದ? ಇಲ್ಲ. ಮಾವಿನ ಮರವನ್ನ ಅಪ್ಪಿ ನಿಲ್ಲುವುದು. ಹಾಗೆ ಅವಳು ನನ್ನನ್ನಪ್ಪಿದ್ದು ಮರ ಅಂತ ತಿಳ್ಕೊಂಡು. ಇಲ್ಲಿ ನೋಡಿ, ಇಲ್ಲಿ ಹೆಮ್ಮರ ಉಂಟು. ಹೇಗೆ ಬೇಕಿದ್ರು ಒಪ್ಪಿಕೋ, ಯಾವ ಭಂಗಿಗೂ ಆದ್ರೂ ಸಿದ್ಧ. ಬೇಡ. ಕಾಸರಕನವರ ಬುಡ ಸರಿ ಇಲ್ಲದದ್ದು ಗಟ್ಟಿ. ಅದೇ ಬುಡ ಸರಿ ಇಲ್ಲದ್ದೆ ಅಂತದ್ದು. ಮತ್ತೊಂದು ಕವನ ನೀನೇ ಅಲ್ವಾ ಬರ್ದದ್? ನಾನೇ. ನನ್ಗೆ ಗೊತ್ತಾಯ್ತು, ನೀನ್ ರಕ್ತದಲ್ಲಿ ಬರ್ತೀಯೇನ. ನೀನೇ ಬರ್ತದ ನನ್ಗೆ ಗೊತ್ತದ. ಹೇಗೆ? ಹೇಗೆ? ಆ ರಕ್ತಕ್ಕೆಲ್ಲ ಇರುವೆ ಮುತ್ತೈತಪ್ಪ. ನಾನು ಮೇಲಿದ್ದವ್ರ ಹತ್ರ ತಕೊಂಡದ್ದು ರಕ್ತ. ಅದಕ್ಕೂ ಹಣ ಕೊಟ್ಟು ತಕೊಂಡಿದ್ದೆ. ಕವನ ಮಾತ್ರ ಬಹು ಚೆನ್ನಾಗಿತ್ತು. ಸಾಹಿತ್ಯ ಅದ್ಭುತ. ತಂದಸ್ ಅದ್ರ ಛಂದಸ್ಸು. ನಿನಗೆ ನೋಡುವ ಏನ್ ಹೇಳ್ತಿ ಅಂತ ಹೇಳಿದ್ದು ನಾನು. ಅಡ್ಡಿಲ್ವೇ? ಸಾಹಿತ್ಯ ಜ್ಞಾನ ಎಲ್ಲ ಅಡ್ಡಿಲ್ಲ ನಿನಗೆ. ಮತ್ತದ ಹೇಳೇನ? ಹೇಳೆ. ಆ ಕವನ ಓದಿದಾಗ ಒಂದ್ ರೀತಿ ಮನಸ್ಸಾಗಿತ್ತ ನಿನಗ? ಹೌದೇನೆ? ನೋಡ್ತಿಲ್ಲ, ಕವನ ಒಂದು ಮನಸ್ಸಾಯ್ತಂತೆ. ಬರ್ಕೊಟ್ಟವ್ ನಾ ಅಲ್ವಾ?
ಎಲ್ಲ ವಿಶ್ವಾಸ ದ್ರೋಹಿ, ನೀನು ನನ್ನ ಸರ್ವನಾಶ ಮಾಡಿದ್ದೆ ನೀನೆ. ನಿನ್ನ ಮಾತನ್ನು ಕೇಳಿ ನಾನು ದಾಂಡಿಗರ ಮನೆಗೆ ಹೋದೆ. ದಾಂಡಿಗರ ಸಾಕೊಂಡು ಕುಖ್ಯಾತನ ಮನೆಗೆ ಹೋಗಿ ಮುಂದೆ ನೋಡ್ತೇನೆ 2 ನಾಯಿ ಉಂಟು.